ಫ್ರೆಂಡ್ಸ್ ಇಂದ ಶುರುವಾದ್ರೆ ಆಮೇಲೆ ಲವರ್ಸ್ ಆದ್ರೆ ಓಕೆ, ಅದಾದ್ಮೇಲೆ ನೀವು ಫಸ್ಟ್ ಪ್ರಪೋಸ್ ಮಾಡಿದ್ರೆ ಅಥವಾ ಅವರೇ ನಿಮ್ ಫಸ್ಟ್ ಪ್ರಪೋಸ್ ಮಾಡಿದ್ದ? ಅದ್ ನಾನೇ ಮಾಡಿದೆ. ನಾನು ತುಂಬಾ ಟ್ರೆಡಿಷನಲ್ ಇದ್ದೀನಿ ಆ ವಿಚಾರದಲ್ಲಿ. ಟ್ರೆಡಿಷನಲ್ ಅಂದ್ರೆ ಹಂಗಲ್ಲ, ನಾನು ಜನರಲ್ ಆಗಿ ಎಲ್ಲಾ ವಿಚಾರದಲ್ಲೂ ಟ್ರೆಡಿಷನಲ್ ಇದ್ದೀನಿ. ಎಸ್, ದಟ್ ಇಸ್ ಕರೆಕ್ಟ್. ಬಟ್ ಈ ವಿಚಾರದಲ್ಲೂ ನನಗೆ ಅನ್ಸೋದೇನಂದ್ರೆ ಹುಡುಗರೇ ಮಾಡ್ಬೇಕು, ನಾನೇ ಮಾಡಿದೆ. ಅಂದ್ರೆ ನಮ್ಗೆ ನಾವು ಒಂದ್ ಪಾಯಿಂಟಿಗೆ ರೀಚ್ ಆಗಿರ್ತೀವಿ, ಎಲ್ಲಿ ನಮ್ ಫ್ರೆಂಡ್ಶಿಪ್ ಆ ಪಾಯಿಂಟಿಗೆ ರೀಚ್ ಆಗಿರುತ್ತೆ, ಎಲ್ಲಿ ನಮಗೂ ಗೊತ್ತಿರುತ್ತೆ ಓಕೆ ನಮ್ಗೆ ಅವ್ರು ಇಷ್ಟ, ನಮ್ಗೆ ಗೊತ್ತಿರುತ್ತೆ ಅವ್ರಿಗೂ ನಾವಂದ್ರೆ ಇಷ್ಟ ಅಂತ. ಬಟ್ ಆ ಪಾಯಿಂಟ್ ರೀಚ್ ಆಗಿದ್ಮೇಲೆ ನಾನು 100% ನನ್ ಬಿಲೀಫ್ ಏನಂದ್ರೆ ನಾನೇ ಮಾಡ್ಬೇಕು ಅಂತ ಒಂದು ಹುಡುಗ ಆಗಿ. ಸೊ ನಾನೇ ಮಾಡಿದೆ. ಅಂದ್ರೆ ನಾರ್ಮಲ್ ಆಗಿ ಪ್ರಪೋಸ್ ಮಾಡಿದ್ರೆ ಅಥವಾ ಒಂದೇ ಒಂದು ಥೀಮ್ ಅನ್ನೋದು ಇರ್ತೈತೆ, ಬಿಕಾಸ್ ಯಾಕಂತಂದ್ರೆ ಹೀರೋಗಳು ಸೆಲೆಬ್ರಿಟಿಗಳು ಅಂದ್ರೆ ಆತರ. ಈ ವಿಚಾರದಲ್ಲಿ ಅವ್ರು ನನಗೆ ಯಾವತ್ತೂ ಒಂದ್ ಹೇಳ್ತಾರೆ, ಅಲ್ಲಪ್ಪ ಸಿನಿಮಾ ಅಂದಿದ ತಕ್ಷಣ ಹಂಗಿರುತ್ತೆ ಹಿಂಗಿರುತ್ತೆ, ಡ್ಯಾನ್ಸು ಅದು ಸಾಂಗು, ಐ ಲವ್ ಯು ಅಂದಿದ ತಕ್ಷಣ ಹಿಂಗೆ, ನೀನ್ ನೋಡಿದ್ರೆ ಸಿನಿಮಾ ಅಂದ್ರೆ ಎಲ್ಲ ಮಾಡಕ್ ರೆಡಿ ಇರ್ತೀಯಲ್ಲ, ಇಲ್ಲಿ ಅಂತೂ ಹಿಂಗೆ ಒಳ್ಳೆ ಹಿಂಗಿರ್ತೀಯ ನೀನು ಅಂತ ಯಾವಾಗ್ಲೂ ಹೇಳ್ತಾರೆ. ಬಿಕಾಸ್ ನಾನು ನಿಜವಾಗ್ಲೂ ರಿಯಲ್ ಒಂದು ನಮ್ದು ನಿಜ ಜೀವನದಲ್ಲಿ ನಾನು ತುಂಬಾ ಒಂದು ಸಿಂಪಲ್ ಆಗಿ ಇರಕ್ ಇಷ್ಟಪಡ್ತೀನಿ. ಅಂದ್ರೆ ಈ ತರ ಓವರ್ ಅದು ಇದು ಬಿಲ್ಡಪ್ ಅದೆಲ್ಲ ನನಗೆ ಯಾಕೋ ಅದು ರಾಂಗ್ ಅಂತ ಹೇಳ್ತಿಲ್ಲ ನಾನು, ನನಗದ್ ಆಗ್ ಬರಲ್ಲ. ನಾನು ಅದ್ ಮಾಡುವಾಗ್ಲೂ ನನ್ಗೆ ಯಾಕೋ ಸರಿ ಅನ್ಸ್ತಾ ಇರಲ್ಲ. ನಾನು ತುಂಬಾ ಸಿಂಪಲ್ ಆಗೇ ಇರೋದು. ಸೊ ಅವ್ರಿಗೂ ಅಷ್ಟೇ ಪ್ರಪೋಸ್ ಮಾಡೋದು ಬಂದಿದ್ದಾಗ ತುಂಬಾ ಸಿಂಪಲ್ ಆಗಿ ಅವ್ರಿಗೆ ಡೈರೆಕ್ಟ್ ಆಗಿ ಹೇಳಿದೆ ಅಷ್ಟೇ ನಾನು ಈ ತರ. ಬಟ್ ಅದು ಬಿಟ್ರೆ ಅದಕ್ಕಾದ ಒಂದು ಸ್ಪೆಷಲ್ ಸೆಟಪ್, ಬಲೂನ್ಸು ಅದೆಲ್ಲ ಏನು ಸೆಟಪ್ ಇರಲಿಲ್ಲ. ತುಂಬಾ ನ್ಯಾಚುರಲ್ ಆಗಿ ಹಂಗೆ ಇತ್ತು. ಬಟ್ ಅದನ್ನ ಅವ್ರು ಅರ್ಥ ಮಾಡ್ಕೊಂಡವ್ರು ಈಗ, ಓಕೆ ಇವ್ನಿರೋದೇ ಹಿಂಗೆ ಅಂತ, ವಿಚ್ ಇಸ್ ವೆರಿ ಗುಡ್. ಇವತ್ತಿನ ಕಾಲದಲ್ಲಿ ಇಲ್ಲಾದ್ರೆ ಆತರ ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅದು ಬೇರೆ ತರ ಕಷ್ಟ ಆಗ್ಬಿಡುತ್ತೆ. ಅವ್ರು ಎಲ್ಲಾ ರೀತಿ ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ವಿಚ್ ಇಸ್ ನನಗೆ ತುಂಬಾ ಖುಷಿ ಇದೆ ಅದ್ರ. ಲವ್ ಮಾಡೋದು ಒಂದು ಯುದ್ಧ ಆದ್ರೆ ನಾವು ಮನೆಯವ್ರನ್ನ ಒಪ್ಸೋದು ಇನ್ನೊಂದು ಯುದ್ಧ ಆಗುತ್ತೆ. ಸೊ ಆ ಒಂದು ಫ್ಯಾಮಿಲಿ ಯುದ್ಧದಲ್ಲಿ ಹೆಂಗೆತ್ತೀರಿ ಅಂತ? ಇಲ್ಲ, ಫ್ಯಾಮಿಲಿ ಯುದ್ಧ ಅಂದ್ರೆ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನನಗೆ ಆತರ ತುಂಬಾ ಅನ್ಸಿರ್ಲಿಲ್ಲ. ಯಾಕಂದ್ರೆ ನಮ್ಮ ಅಕ್ಕ ಬಾವನು ಲವ್ ಮ್ಯಾರೇಜ್ ಇರೋದ್ರಿಂದ ಆತರ ಏನ್ ನಂಗೆ ಅನ್ಸಿಲ್ಲ ಫಸ್ಟ್ ಕಷ್ಟ ಆಗುತ್ತೆ ಅಂತ. ಒಂದೇ ಕಷ್ಟ ಏನ್ ಅನ್ಸ್ತು ಅಂದ್ರೆ ಮೇ ಬಿ ಕಷ್ಟ ಆದ್ರೆ ನಮ್ಮ ಅಕ್ಕಂಗೆ ಒಪ್ಸೋದು ಒಂಚೂರು ಕಷ್ಟ ಆಗುತ್ತೆ. ಬಿಕಾಸ್ ಅವ್ರು ನನಗೆ ಮುಂಚೆಯಿಂದ ನಮ್ದು ಏಜ್ ಗ್ಯಾಪ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅವ್ರು ನನ್ಗೆ ಮುಂಚೆಯಿಂದ ಒಂದು ಮಗನ್ ತರಾನೇ ಅವ್ರು ನನ್ನ ಅಷ್ಟು ಪ್ರೊಟೆಕ್ಟಿವ್ ಆಗಿ ನೋಡ್ಕೊಂಡಿದ್ದಾರೆ. ಸೊ ಅವರು ತುಂಬಾ ಈ ತರ ಫಿಲ್ಟರ್ಗಳು ಇಟ್ಕೊಂಡಿರ್ತಾರೆ ಅಂತ ನಂಗೆ ಅನ್ಸಿತ್ತು. ಎಲ್ಲಿ ಹೆಂಗೆ ಯಾವ ತರ ಹುಡುಗಿ ಇದು ಅದು ಅಂತ ಒಂಚೂರು ಇರುತ್ತೆ ಅಂತ ಅನ್ಸ್ತು. ಬಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಸಿದ್ವಾಗ ತುಂಬಾ ಬಿಗಿನಿಂಗ್ ಅಲ್ಲಿ ನಾನು ಯಾವಾಗ ಅವ್ರಿಗೆ ಹೇಳಿದೆ, ಅವ್ರ ಹೆಸರು ರಕ್ಷಿತಾ ಅಂತ, ಅದ್ರ ಬಗ್ಗೆ ಸ್ವಲ್ಪ ಏನೋ ನೀನು ಎಲ್ಲಾ ಬಿಟ್ಟು ನೀನು ರಕ್ಷಿತಾನೇ ಹುಡ್ಕೊಂಡ ಅಂತ ಒಂದ್ ಹೇಳಿದ್ರು. ಅದು ಬಿಟ್ರೆ ಹೋಗ್ತಾ ಹೋಗ್ತಾ ಅವ್ರು ತುಂಬಾ ಚೆನ್ನಾಗಿ ಜೆಲ್ಲಾದ್ರು. ಎಂಡ್ ಆಫ್ ದ ಡೇ ಇವ್ರ ಬಗ್ಗೆ ನಾನು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ. ಒಂದು ರಕ್ಷಿತಾ ಯಾರು ನಾನು ಮದುವೆ ಆಗ್ತೀವಿ ಅವ್ರ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ. ಆಮೇಲೆ ತಾನೇ ನಾನು ಡಿಸಿಷನ್ ಬಂದಿದ್ದು ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿದ್ರೆ ಎಸ್ ಗುಡ್ ಅಂತ. ಸೊ ಅವರು ಇಂಟ್ರೊಡ್ಯೂಸ್ ಮಾಡಿದ್ವಾಗ್ಲೂ ಅದೇ ರೀತಿ ಆಯ್ತು. ತುಂಬಾ ಚೆನ್ನಾಗಿ ಎಲ್ರು ಜೆಲ್ ಆದ್ರು. ಇವತ್ತಂತೂ ನಾನ್ ನಿಜವಾಗ್ಲೂ ನಮ್ಮ ಅಕ್ಕನ ಹತ್ರ ಅಷ್ಟೊಂದು ಮಾತಾಡಲ್ಲ, ಸುಮ್ನೆ ಏನೋ ವಿಷಯ ಇದ್ರೆ ಮತ್ತೆ ಫ್ಯಾಮಿಲಿ ವಿಚಾರ ಏನೋ ಇದ್ರೆ ಮಾತಾಡ್ತೀನಿ. ಅವ್ರ ಹತ್ರನೂ ಅಷ್ಟೇ, ರಕ್ಷಿತಾ ಅವ್ರ ಹತ್ರ ಬರೀ ಏನೋ ಏನ್ ವಿಷಯ ಇದೆ ಮಾತಾಡ್ತೀನಿ. ಅವ್ರಿಬ್ರೆ ನೀಟಾಗಿ ಮಾತಾಡ್ಕೊಂಡು ಆರಾಮಾಗಿರ್ತಾರೆ. ಅದೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ. ಅಂದ್ರೆ ಬರೀ ಅವ್ರಂತ ಅಲ್ಲ, ನಮ್ಮ ಮನೆಯವರು ಅಷ್ಟೇ ಎಲ್ಲಾರ ಹತ್ರ ಚೆನ್ನಾಗಿ ಜೆಲ್ ಆಗಿದ್ದಾರೆ, ತುಂಬಾ ಚೆನ್ನಾಗಿ ಇದು ಮಾಡ್ತಾರೆ. ಸೊ ಖುಷಿ ಇದೆ. ಸಾಮಾನ್ಯವಾಗಿ ಸಿನಿಮಾ ಇಂಡಸ್ಟ್ರಿ ಅವ್ರನ್ನ ಇಷ್ಟಪಡ್ತಾರೆ ಅಂತ ಹೇಳಿದೆ. ಸೊ ಅವ್ರ ಸಿನಿಮಾ ಇಂಡಸ್ಟ್ರಿ ಅವರ ಅಥವಾ ಬೇರೆ ಇಂಡಸ್ಟ್ರಿ ಅವರ ಹೆಂಗೆ ಅಂತ? ಸಿನಿಮಾ ಇಂಡಸ್ಟ್ರಿ ಅವರ, ಅವ್ರು ಫ್ಯಾಷನ್ ಡಿಸೈನರ್ ಬೇಸಿಕ್ಲಿ. ನಾನು ಅವ್ರಿಗೆ ಇಷ್ಟಪಟ್ಟಿದ್ದು ಫಾರ್ ವಾಟ್ ಶಿ ಇಸ್, ಅಂದ್ರೆ ಅವ್ರು ಯಾವ ತರ ಇದ್ದಾರೆ ಅದನ್ನ ನೋಡ್ಕೊಂಡು ನಾನು ಇಷ್ಟಪಟ್ಟಿದ್ದು. ಫೀಲ್ಡ್ ನೋಡ್ಕೊಂಡು ಇಷ್ಟಪಟ್ಟಿಲ್ಲ. ಇನ್ಫ್ಯಾಕ್ಟ್ ನಾನು ಅವ್ರಿಗೆ ಸಿಕ್ಕಿದ್ವಾಗ ಅವರು ಶುರು ಮಾಡಿದ್ದು ಅಂದ್ರೆ ಅವ್ರು ಜಸ್ಟ್ ಅವಾಗ್ಲೇ ನನಗೆ ಡಿಸೈನಿಂಗ್ ಇಷ್ಟ ಅಂತ 7 years ಬ್ಯಾಕ್ ಅಲ್ವಾ. ಸೊ ಡಿಸೈನಿಂಗ್ ಇಷ್ಟ ಅಂತ ಅದ್ರ ಬಗ್ಗೆ ಟ್ರೈನಿಂಗ್ ಮಾಡ್ಕೊಂಡು ಅದ್ರ ಬಗ್ಗೆ ಶುರು ಮಾಡ್ತಾ ಇದ್ರು. ಇನ್ಫ್ಯಾಕ್ಟ್ ಆ ಫೀಲ್ಡ್ಗೂ ಕಂಪ್ಲೀಟ್ ಆಗಿ ಎಂಟರ್ ಆಗಿರ್ಲಿಲ್ಲ. ಇವಾಗ ಅವ್ರು ಕಂಪ್ಲೀಟ್ ಆಗಿ ಡಿಸೈನರ್ ಆಗಿ ಮಾಡ್ತಾ ಇದ್ದಾರೆ. ಸೊ ನಾನು ಅವ್ರಿಗೋಸ್ಕರ ಇಷ್ಟಪಟ್ಟಿದ್ದು, ನಾಟ್ ಫಾರ್ ದ ಫೀಲ್ಡ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.